ಸರ್ ಈಗ ಥಿಯೇಟ್ರ್ಗಳದ್ದು ನೀವು ನೋಡ್ಕೊಂಡು ಬಂದಿದ್ದೀರಿ, ನಿಮಗೂ ಗೊತ್ತಿದೆ ಚೇಂಬರ್ಲಿ ಏನಾಗ್ತಿದೆ, CCI ಮತ್ತೊಂದು ವಿಚಾರ ನಿಮ್ಗೆ ಗೊತ್ತಿದೆ ಅಲ್ಲ. ಈ ಥಿಯೇಟ್ರ್ಗಳ ಸಮಸ್ಯೆಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಅಷ್ಟು ಈಸಿಗೆ ಸಿಗಲ್ಲ. ಈಗ ನೀವು ಇಷ್ಟೆಲ್ಲ ಇಲ್ಲಿ ಹೇಳಿದಿರಿ ಪಾಪ, ಅವ್ರು ಹೋದಾಗ ಏನಾಗುತ್ತೆ ಮಾರ್ನಿಂಗ್ ಶೋ ಅಥವಾ ನಾನ್ ಪ್ರೈಮ್ ಟೈಮ್ ಅಂದರೆ ಜನ ನೋಡೋದಿರೋ ಅಂತ ಬರೋಕ್ಕಾಗಿರೋ ಸಮಯದಲ್ಲಿ ಅವ್ರು ಚಿತ್ರಮಂದಿರ ಕೊಡ್ತಾರೆ. ಕನ್ನಡ ಸಿನಿಮಾಗಳು ಉಳ್ಕೊಳ್ಳೋದು ತುಂಬ ಕಷ್ಟ. ಆದರೆ ಪ್ರಮುಖವಾಗಿ ಸಂಜೆ ಹೊತ್ತು ಶೋಗಳು ಕೊಟ್ಟರೆ ಜನ ಬಿಡುಗಡೆ ಮಾಡ್ಕೊಂಡು ಬಂದು ನೋಡ್ತಾರೆ. ಅವ್ರಿಗೆ ಬೆಳಗ್ಗೆ ಒಂದು ಶೋ ಕೊಡ್ತಾರೆ ಅಥವಾ ಎಲ್ಲೋ ಗಡದಿರೋ ಕಡೆ ಶೋ ಕೊಡ್ತಾರೆ, ಅದು ಮಾಲ್ಗಳಲ್ಲಿ ಕೊಟ್ಬಿಡ್ತಾರೆ. ಮಾಲ್ಗಳಲ್ಲಿ ಏನಾರು ಒಂದು ಶೋ ರನ್ ಆಗದಿರೋ ಅವ್ರು ಟಿಕೆಟ್ಸ್ ಎಲ್ಲ ಅವ್ರು ತೆಗೆದಾಕ್ಬಿಡ್ತಾರೆ ಶೋನ. ಸೊ ಅಂಥ ಟೈಮಲ್ಲಿ ಅದು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದು, ಯಾಕಂದ್ರೆ ನೀವು ಅದೊಂದಷ್ಟು ಸ್ಟ್ರಾಂಗ್ ಬೆಂಬಲ. ಅದೇ ಅದನ್ನೇ ಹೇಳಿದ್ದು, ಅವರ ಎಲ್ಲ ವಿಚಾರದಲ್ಲೂ ಕರವೇ ನಿಂತ್ಕೋತೀವಿ. ಬರ್ತಾರೆ ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ, ಇಲ್ಲಿ ಪ್ರಿಯಾಸನ್ ಕೂತಾರೆ. ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗ್ಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ. ಎಲ್ಲಾದರೂ ನಮ್ಗೆ ಚಿತ್ರಮಂದಿರ ಕೊಡಿಸಿ ಸರ್, ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ, ಯಾವುದೋ ಬೇರೆ ಭಾಷೆಯ ಸಿನಿಮಾಗಳು ಹಾಕಿದ್ದಾರೆ. ಇತ್ತೀಚೆಗೆ ಅದ್ಯಾವುದು ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ, ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ. ನಾವು ಗಲಾಟೆ ಮಾಡೋದು, ನಮ್ಮ ಹುಡುಗರು ಗಲಾಟೆ ಮಾಡಿದ್ರು, ಕೊಡಲೇಬೇಕು ಅಂತ ಹೇಳಿ. ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ, ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೊತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಈಗ ನೀವು ಯಾವುದೋ ಸಬ್ಜೆಕ್ಟ್ ಹೇಳಿದ್ರಿ, ಯಾವ ರೀತಿ ಸಬ್ಜೆಕ್ಟನ್ನು ಅವ್ರಿಗೆ ಏನಾರ ಹೇಳಿದ್ದೀರಾ? ಇಂಥದ್ದೇ ಏನಾರ ಸಬ್ಜೆಕ್ಟ್ ಸದ್ಯಕ್ಕೆ ಬೇಡ. ಈಗ ಅವ್ರದ್ದು ಸಿನಿಮಾದ್ದು ಪ್ರೆಸ್ ಮೀಟು ಮತ್ತೆ ಇನ್ನೇನೋ ಬೇರೆ ಆಗೋದು ಬೇಡ. ಅದು ಅಲ್ಲ, ನೀವು ಅವ್ರ ಜೊತೆ ಮಾಡಿದ್ರಿಂದ ಸಮಾಜಮುಖಿಯಾಗಿ ಸಮಾಜ ಒಪ್ಪುವಂತ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ.